ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮಗೆಲ್ಲರಿಗೂ ಒಂದು ಗೂಡು ಬೇಕು, ಒಂದು ಮನೆ ಅಂತಿರಬೇಕು. ನಮ್ಮ ಜೀವನ ಸಾಗಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇತ್ತೀಚೆಗಂತೂ ಎಲ್ಲ ಕಡೆ ಏನಾಗಿದೆ, ಅಪಾರ್ಟ್ಮೆಂಟ್ ಸಿಸ್ಟಮ್ಸ್ ಇರ್ಬೋದು, ಹಾಗೆಯೇ ನಾವು ಇಂಡಿವಿಜುವಲ್ ಆಗಿ ಮನೆ ಕಟ್ಕೊಳ್ಬೋದು, ಅಥವಾ ಪೂರ್ವಿಕರ ಮನೆ ಇರ್ಬೋದು. ಯಾವುದೋ ಒಂದು ಒಟ್ಟಾರೆಯಾಗಿ ನಮಗೆ ಒಂದು ಮನೆ ಬೇಕೇ ಬೇಕು. ಆ ಮನೆ ಎಲ್ಲಿರಬೇಕು ಅದರ ಪ್ರಶ್ನೆ ಬೇರೆ ಬರುತ್ತೆ. ವಾಸ್ತು ರೀತಿ ನೋಡೋಕೆ ಹೋದಾಗ ಅದು ನದಿ ಹತ್ರ ಇರಬೇಕಾ, ಅಥವಾ ಎಲ್ಲೋ ಒಂದು ಕಡೆ ಅದು ಯಾವ ಜಾಗದಲ್ಲಿದ್ದರೆ ಅದರ ಪ್ರಭಾವ ಎಷ್ಟರ ಮಟ್ಟಿಗೆ ಇರ್ತಕ್ಕಂಥದ್ದು ಕೂಡ ನಾವು ತಿಳ್ಕೊಂಡಿರ್ತೀವಿ. ಕೆಲವರಿಗೆ ಅನುಮಾನ ಇರುತ್ತೆ, ಇಂದು ನಮ್ಮ ಮನೆ ದೇವಸ್ಥಾನದ ಪಕ್ಕದಲ್ಲಿದೆ, ದೇವಸ್ಥಾನದ ಹಿಂದೆ ಇದೆ, ದೇವಸ್ಥಾನದ ಮುಂದೆ ಇದೆ, ದೇವಸ್ಥಾನ ನೆರಳು ಬೀಳ್ತಾ ಇದೆ. ಇವೆಲ್ಲವನ್ನೂ ಕೂಡ ನಾವು ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಈ ಮಾತುಗಳನ್ನು ಕೇಳಿರ್ತೀವಿ. ಮನೆ ದೇವಸ್ಥಾನದ ಹತ್ರ ಇದ್ದರೆ, ಅದು ಯಾವುದೇ ದೇವಸ್ಥಾನ ಆಗಲಿ, ಅದು ಸಾತ್ವಿಕ ದೇವಸ್ಥಾನ ಆಗ್ಬೋದು, ತಮೋಗುಣ ಇರ್ಬೋದು, ಅಥವಾ ಏನೇ ಇರ್ಬೋದು, ಯಾವುದೇ ದೇವಸ್ಥಾನದ ಅಕ್ಕಪಕ್ಕ ಇದ್ದಂಥ ಮನೆ ಶುಭನ ಅಶುಭನ ಅಂತಕ್ಕಂಥ ಪ್ರಶ್ನೆ ಸರ್ವರಲ್ಲಿಯೂ ಕೂಡ ಮೂಡುತ್ತೆ. ಆದರೆ ಶಾಸ್ತ್ರಗಳಲ್ಲಿ ಹೇಳುತ್ತೆ, ದೇವಸ್ಥಾನ ಅಂತಕ್ಕಂಥದ್ದು ಒಂದು ಟ್ರಾನ್ಸ್ಫಾರ್ಮರ್. ಆ ಟ್ರಾನ್ಸ್ಫಾರ್ಮರ್ ಸುತ್ತಮುತ್ತಲೂ ಕೂಡ ಯಾವಾಗಲೂ ಧನಾತ್ಮಕ ಶಕ್ತಿಗಳೇ ಇರುತ್ತೆ. ಹಾಗಾಗಿ ಧನಾತ್ಮಕ ಶಕ್ತಿಗಳಿದ್ದಂಥ ಸಂದರ್ಭದಲ್ಲಿ ನಾವು ಅಲ್ಲಿರ್ತಕ್ಕಂಥ ಆ ಮನೆಯಲ್ಲೂ ಕೂಡ ಆ ಲಹರಿಗಳನ್ನು ಆಹ್ಲಾದಿಸ್ತಾ ಇರ್ತೀವಿ. ಹಾಗಾಗಿ ಈಗ ಏನಾಗಿದೆ, ಬೇರೆ ವಿಧಿ ಇಲ್ಲ. ಎಷ್ಟೋ ಜನ ನೋಡಿರ್ತೀವಿ, ತುಂಬ ಚೀಪಾಗಿ ಮಾರ್ಬಿಟ್ಟು ಹೊರಟೋಗ್ಬಿಡ್ತಾರೆ. ದೇವಸ್ಥಾನದ ನೆರಳು ಬೀಳ್ತಾ ಇದೆ, ದೇವಸ್ಥಾನದ ಪಕ್ಕದಲ್ಲಿದ್ದೀವಿ, ನಮ್ಮ ತಂದೆ ಕೊಟ್ಟಿದ್ದ ಮನೆ, ನಮ್ಮ ತಾತ ಕೊಟ್ಟಿದ್ದ ಮನೆ, ಯಾಕೋ ತಂದೆ ತಾತನಿಗೆ ಚೆನ್ನಾಗಿತ್ತು, ನಮಗೆ ಚೆನ್ನಾಗಿಲ್ಲ ಅಂತಕ್ಕಂಥ ಭಾವನೆಗಳು ಬರುತ್ತೆ. ಆದರೆ ವಾಸ್ತು ರೀತಿ ನೋಡೋಕ್ಕೆ ಹೋದಾಗ, ಶಾಸ್ತ್ರಗಳ ರೀತಿ ನೋಡೋಕ್ಕೆ ಹೋದಾಗ, ದೇವಸ್ಥಾನದ ಆವರಣದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆಗಳಿಗೆ ನಿಜವಾಗ್ಲೂ ಹೇಳಬೇಕಂದ್ರೆ ನೀವು ಧನ್ಯರು, ನಿಮಗೆ ಶುಭ ಫಲಗಳು ಸಿಗುತ್ತೆ. ಹಾಗಾಗಿ ಆ ಮನೆಗಳಲ್ಲಿ ಹೆಚ್ಚು ಧನಾತ್ಮಕ ಲಹರಿಗಳು ಇರುತ್ತೆ. ನಾವು ಸ್ವಲ್ಪ ನಡ್ಕೊಳ್ಳೋ ರೀತಿ ನೀತಿಗಳು ಹುಷಾರಾಗಿರಬೇಕು. ಒಂಚೂರು ದಾನ ಧರ್ಮ, ಒಂದು ಸ್ವಲ್ಪ ಕರುಣೆ ಇರಬೇಕು. ಹಾಗೆ ನಾವು ಸಂಪಾದನೆ ಮಾಡ್ತಕ್ಕಂಥ ಏನೋ ಒಂದು ಭಾಗವನ್ನು ಯಾರಿಗಾದರೂ ಕೊಡ್ತಕ್ಕಂಥದ್ದು, ಆ ದೇವಸ್ಥಾನದಲ್ಲಿ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡು ಬರ್ತಕ್ಕಂಥದ್ದು, ಪೂಜಾ ಪುನಸ್ಕಾರಗಳಲ್ಲಿ ತಾವು ಭಾಗಿಗಳಾಗಿದ್ದರೆ ತುಂಬ ಒಳ್ಳೆಯದಾಗುತ್ತೆ. ಒಟ್ಟಾರೆಯಾಗಿ ದೇವಸ್ಥಾನದ ಪಕ್ಕದಲ್ಲಿ, ದೇವಾಲಯದ ಪಕ್ಕದಲ್ಲಿ, ಅಥವಾ ದೇವಾಲಯದ ಪಕ್ಕದಲ್ಲಿರ್ತಕ್ಕಂಥ ಮನೆಗಳಿಗೆ ಶುಭಾನ ಅಶುಭಾನ ಅಂದರೆ ಶುಭ, ಒಳ್ಳೆಯದಾಗತ್ತೆ. ನೀವು ಸ್ವಲ್ಪ ನಿಮ್ಮ ಕ್ಯಾರೆಕ್ಟರ್ಸಲ್ಲೂ ಕೂಡ, ನಿಮ್ಮ ಗುಣಗಳಲ್ಲೂ ಕೂಡ ಒಳ್ಳೆಯದನ್ನು ಇಟ್ಕೋಬೇಕು. ಪ್ರಾಣಿ ಪಕ್ಷಿಗಳ ಆರೈಕೆ ಇರ್ಬೋದು. ಆ ದೇವಸ್ಥಾನದಲ್ಲಿ ನೀವು ನಿತ್ಯವೂ ಹೋಗಿ ಸ್ವಲ್ಪ ಶುಭ್ರತೆಯನ್ನು, ಅಥವಾ ಎಲ್ಲೋ ಒಂದು ಸ್ವಲ್ಪ ಗುಡಿಸ್ತಕ್ಕಂಥದ್ದು, ಕ್ಲೀನ್ ಮಾಡ್ತಕ್ಕಂಥದ್ದು, ಇದು ಬಂದಿದ್ದೆ ಆದರೆ ನಿಮ್ಗೆ ಇನ್ನೂ ಶುಭ ಆಗ್ತಕ್ಕಂಥ ಯೋಗ. ಹಾಗಾಗಿ ವಾಸ್ತು ರೀತಿ ನೋಡೋಕೆ ಹೋದಾಗ ಎಲ್ಲ ರೀತಿಯಿಂದಲೂ ಸಹ ದೇವಸ್ಥಾನದಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥದ್ದು, ಮತ್ತು ಅಲ್ಲೆಲ್ಲೋ ಒಂದು ಮರ ಇದೆ, ಆ ಮರದ ನೆರಳು ಬೀಳ್ತಾ ಇದೆ, ಗೋಪುರದ ನೆರಳು ಬೀಳ್ತಾ ಇದೆ, ಇವೆಲ್ಲ ಬೇಡ. ಎಲ್ಲವೂ ಕೂಡ ಶುಭನೇ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲವೂ ನಂಬಿಕೆ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.